ಕರ್ನಾಟಕದ ಕಾಂಗ್ರೆಸ್ ಪಾಳಯಕ್ಕೆ ಪಂಚ ಗ್ಯಾರಂಟಿ ಹೊರೆ ಆಗಿದೆಯಾ? ಫಲಾನುಭವಿಗಳಿಗೆ ಹಣ ಹಾಕಲಾಗದೆ ಸರ್ಕಾರ ಪರದಾಡುವಂತಾಗಿದೆಯಾ? ಇದನ್ನೇ ಕೇಸರಿ ಪಡೆ ಅಸ್ತ್ರವನ್ನಾಗಿ ಪ್ರಯೋಗಿಸ್ತಾ ಇದೆ, ಹೋರಾಟಗಳನ್ನು ಮಾಡ್ತಾ ಇದ್ದಾರೆ. ಬಟ್ ಎಷ್ಟು ಯಶಸ್ವಿ ಆಗ್ತಾರೆ ಗೊತ್ತಿಲ್ಲ. ಒಂದು ರಿಪೋರ್ಟ್. ಬದುಕಬೇಕು ಸಾಯ್ಬೇಕು ಅಂತ ಕೇಳ್ತಾ ಇದ್ದಾರೆ. ಗ್ಯಾರಂಟಿ ಪಂಚ ಗ್ಯಾರಂಟಿ ಹೆಸರೇಳಿ ಅಧಿಕಾರಕ್ಕೇರಿದ ಕಾಂಗ್ರೆಸ್ ಪಾಳಯಕ್ಕೆ ಇದೀಗ ಸಂಕಷ್ಟ ಎದುರಾಗಿದೆ. ಚುನಾವಣೆಯಲ್ಲಿ ಕೊಟ್ಟ ಮಾತಿನಂತೆ ಅನ್ನಭಾಗ್ಯ, ಗೃಹಲಕ್ಷ್ಮಿ ಹಣ ರಿಲೀಸ್ ಮಾಡಲು ತಿಣುಕಾಡುತ್ತಿದ್ರೆ ಇತ್ತ ಬಿಜೆಪಿ ಪಾಳಯಕ್ಕೆ ಬ್ರಹ್ಮಾಸ್ತ್ರ ಸಿಕ್ಕಿದೆ. ಸರ್ಕಾರ ಬದುಕಿದೆಯೋ ಸತ್ತಿದೆಯೋ ಗೊತ್ತಾಗುತ್ತಿಲ್ಲ. ಹಾವೇರಿ, ಗದಗ, ಶಿವಮೊಗ್ಗ ಜಿಲ್ಲೆಯ ಕೆಲವು ಅತಿಥಿ ಉಪನ್ಯಾಸಕರು ನಾವು ಬದುಕಬೇಕೋ ಸಾಯ್ಬೇಕು ಅಂತ ಕೇಳ್ತಾ ಇದ್ದಾರೆ. ನಾನು ಇದೇ ಪದಗಳು ಸೇರಿಸಿ ನಾನು ಮುಖ್ಯಮಂತ್ರಿಗಳು ಪತ್ರ ಬರೆಯಲಿದ್ದೀನಿ. ತಿಂಗಳಲ್ಲಿ ಅನ್ನಭಾಗ್ಯ, ಗೃಹಲಕ್ಷ್ಮಿ ಹಣ ರಿಲೀಸ್. ಹಣ ಬಂದಾಗ ಸರ್ಕಾರ ಹಣ ಬಿಡುಗಡೆ ಮಾಡ್ತದೆ. ಸರ್ಕಾರಕ್ಕೆ ಏನು ಸಮಸ್ಯೆ ಏನಿಲ್ಲ, ಹಣಕ್ಕೂ ಏನು ಸಮಸ್ಯೆ ಇಲ್ಲ. ಜನೌಷಧಿ ನಾವು ಸ್ಟ್ರಾಂಗ್ ಇದ್ವಿ. ಮಾಮೂಲಿ 1 ತಿಂಗಳು 2 ತಿಂಗಳು ಗ್ಯಾರಂಟಿಗೆ ಹಣ ಒದಗಿಸಲು ಸಾಲ ಮಾಡುತ್ತಿದ್ದಾರೆ. ಯೂನಿವರ್ಸಿಟಿಗಳನ್ನ ಬಂದ್ ಮಾಡ್ತಾರಂದ್ರೆ ಯಾವ ಮಟ್ಟಕ್ಕೆ ಸರ್ಕಾರ ಹೋಗಿದೆ? ಆರ್ಥಿಕವಾಗಿ ದಿವಾಳಿ ಆಗ್ಯದ. ವಿಷ ಕುಡಿಲಿಕ್ಕೂ 10 ರೂಪಾಯಿ ಗೌರ್ಮೆಂಟ್ ಅಲ್ಲಿ ಇಲ್ಲ. ಇಂಥ ಕೆಟ್ಟ ಗೌರ್ಮೆಂಟ್ ಅನ್ನ ನಾವು ನೋಡಿಲ್ಲ. ಸ್ವಾತಂತ್ರ್ಯ ಬಂದ ಮೇಲೆ ಸಾಲ ತೀರಿಸಲಿಕ್ಕೆ ಸಾಲ ಮಾಡಿದ್ದಾರೆ. ಗೃಹಲಕ್ಷ್ಮಿ ಹಣ ಬಂದಿಲ್ಲ ಎಂದು ಕಿಡಿಕಾರಿದ್ದಾರೆ. ಇದ್ಬೇಕಂತಂದ್ರೆ ನೀವು ಜನರ ಸಂಕಷ್ಟಗಳಿಗೆ ಸ್ಪಂದಿಸಲೇಬೇಕು. ಇನ್ನು ಹಣ ಇಲ್ಲ ಅಂತಂದ್ರೆ ಯಾವುದೋ ಒಂದು ಮಾರ್ಗ ಇಡಬೇಕು. ಅದರಿಂದ ಬೇರೆವುಗಳನ್ನೆಲ್ಲ ನೀವು ಹರಾಜು ಹಾಕೋದು ಅದನ್ನ ಮಾಡೋದಕ್ಕಿಂತ ನೀವು ಹೋಗಿ ಶಿವಾಜಿನಗರದಲ್ಲಿ ಭಿಕ್ಷೆ ಬೇಡೋದು ಒಳ್ಳೇದು ಅಂತ ನನ್ನ. ಕರ್ನಾಟಕದ ಕಾಂಗ್ರೆಸ್ ಪಾಳಯಕ್ಕೆ ಪಂಚ ಗ್ಯಾರಂಟಿ ಹೊರೆ ಆಗಿದೆಯಾ? ಫಲಾನುಭವಿಗಳಿಗೆ ಹಣ ಹಾಕಲಾಗದೆ ಸರ್ಕಾರ ಪರದಾಡುವಂತಾಗಿದೆಯಾ? ಇದನ್ನೇ ಕೇಸರಿ ಪಡೆ ಅಸ್ತ್ರವನ್ನಾಗಿ ಪ್ರಯೋಗಿಸ್ತಾ ಇದೆ, ಹೋರಾಟಗಳನ್ನು ಮಾಡ್ತಾ ಇದ್ದಾರೆ. ಬಟ್ ಎಷ್ಟು ಯಶಸ್ವಿ ಆಗ್ತಾರೆ ಗೊತ್ತಿಲ್ಲ. ಒಂದು ರಿಪೋರ್ಟ್. ನಾವು ಬದುಕಬೇಕು ಸಾಯ್ಬೇಕು ಅಂತ ಕೇಳ್ತಾ ಇದ್ದಾರೆ. ಗ್ಯಾರಂಟಿ ಪಂಚ ಗ್ಯಾರಂಟಿ ಹೆಸರೇಳಿ ಅಧಿಕಾರಕ್ಕೇರಿದ ಕಾಂಗ್ರೆಸ್ ಪಾಳಯಕ್ಕೆ ಇದೀಗ ಸಂಕಷ್ಟ ಎದುರಾಗಿದೆ. ಚುನಾವಣೆಯಲ್ಲಿ ಕೊಟ್ಟ ಮಾತಿನಂತೆ ಅನ್ನಭಾಗ್ಯ, ಗೃಹಲಕ್ಷ್ಮಿ ಹಣ ರಿಲೀಸ್ ಮಾಡಲು ತಿಣುಕಾಡುತ್ತಿದ್ರೆ ಇತ್ತ ಬಿಜೆಪಿ ಪಾಳಯಕ್ಕೆ ಬ್ರಹ್ಮಾಸ್ತ್ರ ಸಿಕ್ಕಿದೆ. ಸರ್ಕಾರ ಬದುಕಿದೆಯೋ ಸತ್ತಿದೆಯೋ ಗೊತ್ತಾಗುತ್ತಿಲ್ಲ. ಹಾವೇರಿ, ಗದಗ, ಶಿವಮೊಗ್ಗ ಜಿಲ್ಲೆಯ ಕೆಲವು ಅತಿಥಿ ಉಪನ್ಯಾಸಕರು ನಾವು ಬದುಕಬೇಕೋ ಸಾಯ್ಬೇಕು ಅಂತ ಕೇಳ್ತಾ ಇದ್ದಾರೆ. ನಾನು ಇದೇ ಪದಗಳು ಸೇರಿಸಿ ನಾನು ಮುಖ್ಯಮಂತ್ರಿಗಳು ಪತ್ರ ಬರೆಯಲಿದ್ದೀನಿ. ತಿಂಗಳಲ್ಲಿ ಅನ್ನಭಾಗ್ಯ, ಗೃಹಲಕ್ಷ್ಮಿ ಹಣ ರಿಲೀಸ್. ಹಣ ಬಂದಾಗ ಸರ್ಕಾರ ಹಣ ಬಿಡುಗಡೆ ಮಾಡ್ತದೆ. ಸರ್ಕಾರಕ್ಕೆ ಏನು ಸಮಸ್ಯೆ ಏನಿಲ್ಲ, ಹಣಕ್ಕೂ ಏನು ಸಮಸ್ಯೆ ಇಲ್ಲ. ಜನೌಷಧಿ ನಾವು ಸ್ಟ್ರಾಂಗ್ ಇದ್ವಿ. ಮಾಮೂಲಿ 1 ತಿಂಗಳು 2 ತಿಂಗಳು ಗ್ಯಾರಂಟಿಗೆ ಹಣ ಒದಗಿಸಲು ಸಾಲ ಮಾಡುತ್ತಿದ್ದಾರೆ. ಯೂನಿವರ್ಸಿಟಿಗಳನ್ನ ಬಂದ್ ಮಾಡ್ತಾರಂದ್ರೆ ಯಾವ ಮಟ್ಟಕ್ಕೆ ಸರ್ಕಾರ ಹೋಗಿದೆ? ಆರ್ಥಿಕವಾಗಿ ದಿವಾಳಿ ಆಗ್ಯದ. ವಿಷ ಕುಡಿಲಿಕ್ಕೂ 10 ರೂಪಾಯಿ ಗೌರ್ಮೆಂಟ್ ಅಲ್ಲಿ ಇಲ್ಲ. ಇಂಥ ಕೆಟ್ಟ ಗೌರ್ಮೆಂಟ್ ಅನ್ನ ನಾವು ನೋಡಿಲ್ಲ. ಸ್ವಾತಂತ್ರ್ಯ ಬಂದ ಮೇಲೆ ಸಾಲ ತೀರಿಸಲಿಕ್ಕೆ ಸಾಲ ಮಾಡಿದ್ದಾರೆ. ಗೃಹಲಕ್ಷ್ಮಿ ಹಣ ಬಂದಿಲ್ಲ ಎಂದು ಕಿಡಿಕಾರಿದ್ದಾರೆ. ಇದ್ಬೇಕಂತಂದ್ರೆ ನೀವು ಜನರ ಸಂಕಷ್ಟಗಳಿಗೆ ಸ್ಪಂದಿಸಲೇಬೇಕು. ಇನ್ನು ಹಣ ಇಲ್ಲ ಅಂತಂದ್ರೆ ಯಾವುದೋ ಒಂದು ಮಾರ್ಗ ಇಡಬೇಕು. ಅದರಿಂದ ಬೇರೆವುಗಳನ್ನೆಲ್ಲ ನೀವು ಹರಾಜು ಹಾಕೋದು ಅದನ್ನ ಮಾಡೋದಕ್ಕಿಂತ ನೀವು ಹೋಗಿ ಶಿವಾಜಿನಗರದಲ್ಲಿ ಭಿಕ್ಷೆ ಬೇಡೋದು ಒಳ್ಳೇದು ಅಂತ ನನ್ನ. ಕರ್ನಾಟಕದ ಕಾಂಗ್ರೆಸ್ ಪಾಳಯಕ್ಕೆ ಪಂಚ ಗ್ಯಾರಂಟಿ ಹೊರೆ ಆಗಿದೆಯಾ? ಫಲಾನುಭವಿಗಳಿಗೆ ಹಣ ಹಾಕಲಾಗದೆ ಸರ್ಕಾರ ಪರದಾಡುವಂತಾಗಿದೆಯಾ? ಇದನ್ನೇ ಕೇಸರಿ ಪಡೆ ಅಸ್ತ್ರವನ್ನಾಗಿ ಪ್ರಯೋಗಿಸ್ತಾ ಇದೆ, ಹೋರಾಟಗಳನ್ನು ಮಾಡ್ತಾ ಇದ್ದಾರೆ. ಬಟ್ ಎಷ್ಟು ಯಶಸ್ವಿ ಆಗ್ತಾರೆ ಗೊತ್ತಿಲ್ಲ. ಒಂದು ರಿಪೋರ್ಟ್. ನಾವು ಬದುಕಬೇಕು ಸಾಯ್ಬೇಕು ಅಂತ ಕೇಳ್ತಾ ಇದ್ದಾರೆ. ಗ್ಯಾರಂಟಿ ಪಂಚ ಗ್ಯಾರಂಟಿ ಹೆಸರೇಳಿ ಅಧಿಕಾರಕ್ಕೇರಿದ ಕಾಂಗ್ರೆಸ್ ಪಾಳಯಕ್ಕೆ ಇದೀಗ ಸಂಕಷ್ಟ ಎದುರಾಗಿದೆ. ಚುನಾವಣೆಯಲ್ಲಿ ಕೊಟ್ಟ ಮಾತಿನಂತೆ ಅನ್ನಭಾಗ್ಯ, ಗೃಹಲಕ್ಷ್ಮಿ ಹಣ ರಿಲೀಸ್ ಮಾಡಲು ತಿಣುಕಾಡುತ್ತಿದ್ರೆ ಇತ್ತ ಬಿಜೆಪಿ ಪಾಳಯಕ್ಕೆ ಬ್ರಹ್ಮಾಸ್ತ್ರ ಸಿಕ್ಕಿದೆ. ಸರ್ಕಾರ ಬದುಕಿದೆಯೋ ಸತ್ತಿದೆಯೋ ಗೊತ್ತಾಗುತ್ತಿಲ್ಲ.
ಹಾವೇರಿ, ಗದಗ, ಶಿವಮೊಗ್ಗ ಜಿಲ್ಲೆಯ ಕೆಲವು ಅತಿಥಿ ಉಪನ್ಯಾಸಕರು ನಾವು ಬದುಕಬೇಕೋ ಸಾಯಬೇಕು ಅಂತ ಕೇಳ್ತಾ ಇದ್ದಾರೆ. ನಾನು ಇದೇ ಪದಗಳು ಸೇರಿಸಿ ನಾನು ಮುಖ್ಯಮಂತ್ರಿಗಳು ಪತ್ರ ಬರೆಯಲಿದ್ದೀನಿ. ತಿಂಗಳಲ್ಲಿ ಅನ್ನಭಾಗ್ಯ, ಗೃಹಲಕ್ಷ್ಮಿ ಹಣ ರಿಲೀಸ್. ಸರ್ಕಾರಕ್ಕೆ ಹಣ ಬಂದಾಗ ಸರ್ಕಾರ ಹಣ ಬಿಡುಗಡೆ ಮಾಡ್ತದೆ. ಸರ್ಕಾರಕ್ಕೆ ಏನು ಸಮಸ್ಯೆ ಏನಿಲ್ಲ, ಹಣಕ್ಕೂ ಏನು ಸಮಸ್ಯೆ ಇಲ್ಲ. ಜನೌಷಧಿ ನಾವು ಸ್ಟ್ರಾಂಗ್ ಇದ್ವಿ. ಮಾಮೂಲಿ 1 ತಿಂಗಳು 2 ತಿಂಗಳು ಗ್ಯಾರಂಟಿಗೆ ಹಣ ಒದಗಿಸಲು ಸಾಲ ಮಾಡುತ್ತಿದ್ದಾರೆ. ಯೂನಿವರ್ಸಿಟಿಗಳನ್ನ ಬಂದ್ ಮಾಡ್ತಾರಂದ್ರೆ ಯಾವ ಮಟ್ಟಕ್ಕೆ ಸರ್ಕಾರ ಹೋಗಿದೆ? ಆರ್ಥಿಕವಾಗಿ ದಿವಾಳಿ ಆಗ್ಯದ. ವಿಷ ಕುಡಿಲಿಕ್ಕೂ 10 ರೂಪಾಯಿ ಗೌರ್ಮೆಂಟ್ ಅಲ್ಲಿ ಇಲ್ಲ. ಇಂಥ ಕೆಟ್ಟ ಗೌರ್ಮೆಂಟ್ ಅನ್ನ ನಾವು ನೋಡಿಲ್ಲ. ಸ್ವಾತಂತ್ರ್ಯ ಬಂದ ಮೇಲೆ ಸಾಲ ತೀರಿಸ್ಲಿಕ್ಕೆ ಸಾಲ ಮಾಡಿದ್ದಾರೆ. ಗೃಹಲಕ್ಷ್ಮಿ ಹಣ ಬಂದಿಲ್ಲ ಎಂದು ಕಿಡಿಕಾರಿದ್ದಾರೆ. ಇದ್ಬೇಕಂತಂದ್ರೆ ನೀವು ಜನರ ಸಂಕಷ್ಟಗಳಿಗೆ ಸ್ಪಂದಿಸಲೇಬೇಕು. ಇನ್ನು ಹಣ ಇಲ್ಲ ಅಂತಂದ್ರೆ ಯಾವುದೋ ಒಂದು ಮಾರ್ಗ ಇಡಬೇಕು. ಅದರಿಂದ ಬೇರೆವುಗಳನ್ನೆಲ್ಲ ನೀವು ಹರಾಜು ಹಾಕೋದು ಅದನ್ನ ಮಾಡೋದಕ್ಕಿಂತ ನೀವು ಹೋಗಿ ಶಿವಾಜಿನಗರದಲ್ಲಿ ಭಿಕ್ಷೆ ಬೇಡೋದು ಒಳ್ಳೇದು ಅಂತ ನನ್ನ. ಕರ್ನಾಟಕದ ಕಾಂಗ್ರೆಸ್ ಪಾಳಯಕ್ಕೆ ಪಂಚ ಗ್ಯಾರಂಟಿ ಹೊರೆ ಆಗಿದೆಯಾ? ಫಲಾನುಭವಿಗಳಿಗೆ ಹಣ ಹಾಕಲಾಗದೆ ಸರ್ಕಾರ ಪರದಾಡುವಂತಾಗಿದೆಯಾ? ಇದನ್ನೇ ಕೇಸರಿ ಪಡೆ ಅಸ್ತ್ರವನ್ನಾಗಿ ಪ್ರಯೋಗಿಸ್ತಾ ಇದೆ, ಹೋರಾಟಗಳನ್ನು ಮಾಡ್ತಾ ಇದ್ದಾರೆ. ಬಟ್ ಎಷ್ಟು ಯಶಸ್ವಿ ಆಗ್ತಾರೆ ಗೊತ್ತಿಲ್ಲ. ಒಂದು ರಿಪೋರ್ಟ್. ನಾವು ಬದುಕಬೇಕೋ ಸಾಯಬೇಕು ಅಂತ ಕೇಳ್ತಾ ಇದ್ದಾರೆ. ವಿಷ ಕುಡಿಲಿಕ್ಕೂ 10 ರೂಪಾಯಿ ಗೌರ್ಮೆಂಟ್ ಅಲ್ಲಿ ಇಲ್ಲ. ಇಂಥ ಕೆಟ್ಟ ಗೌರ್ಮೆಂಟ್ ಅನ್ನ ನಾವು ನೋಡಿಲ್ಲ. ಗ್ಯಾರಂಟಿ, ಪಂಚ ಗ್ಯಾರಂಟಿ ಹೆಸರೇಳಿ ಅಧಿಕಾರಕ್ಕೇರಿದ ಕಾಂಗ್ರೆಸ್ ಪಾಳಯಕ್ಕೆ ಇದೀಗ ಸಂಕಷ್ಟ ಎದುರಾಗಿದೆ. ಚುನಾವಣೆಯಲ್ಲಿ ಕೊಟ್ಟ ಮಾತಿನಂತೆ ಅನ್ನಭಾಗ್ಯ, ಗೃಹಲಕ್ಷ್ಮಿ ಹಣ ರಿಲೀಸ್ ಮಾಡಲು ತಿಣುಕಾಡುತ್ತಿದ್ರೆ ಇತ್ತ ಬಿಜೆಪಿ ಪಾಳಯಕ್ಕೆ ಬ್ರಹ್ಮಾಸ್ತ್ರ ಸಿಕ್ಕಿದೆ. ಸರ್ಕಾರ ಬದುಕಿದೆಯೋ ಸತ್ತಿದೆಯೋ ಗೊತ್ತಾಗುತ್ತಿಲ್ಲ. ಹಾವೇರಿ, ಗದಗ, ಶಿವಮೊಗ್ಗ ಜಿಲ್ಲೆಯ ಕೆಲವು ಅತಿಥಿ ಉಪನ್ಯಾಸಕರು ನಾವು ಬದುಕಬೇಕೋ ಸಾಯಬೇಕು ಅಂತ ಕೇಳ್ತಾ ಇದ್ದಾರೆ. ನಾನು ಇದೇ ಪದಗಳು ಸೇರಿಸಿ ನಾನು ಮುಖ್ಯಮಂತ್ರಿಗಳು ಪತ್ರ ಬರೆಯಲಿದ್ದೀನಿ. ತಿಂಗಳಲ್ಲಿ ಅನ್ನಭಾಗ್ಯ, ಗೃಹಲಕ್ಷ್ಮಿ ಹಣ ರಿಲೀಸ್. ಸರ್ಕಾರಕ್ಕೆ ಹಣ ಬಂದಾಗ ಸರ್ಕಾರ ಹಣ ಬಿಡುಗಡೆ ಮಾಡ್ತದೆ. ಸರ್ಕಾರಕ್ಕೆ ಏನು ಸಮಸ್ಯೆ ಏನಿಲ್ಲ, ಹಣಕ್ಕೂ ಏನು ಸಮಸ್ಯೆ ಇಲ್ಲ. ಜನೌಷಧಿ ನಾವು ಸ್ಟ್ರಾಂಗ್ ಇದ್ವಿ. ಮಾಮೂಲಿ 1 ತಿಂಗಳು 2 ತಿಂಗಳು ಗ್ಯಾರಂಟಿಗೆ ಹಣ ಒದಗಿಸಲು ಸಾಲ ಮಾಡುತ್ತಿದ್ದಾರೆ. ಯೂನಿವರ್ಸಿಟಿಗಳನ್ನ ಬಂದ್ ಮಾಡ್ತಾರಂದ್ರೆ ಯಾವ ಮಟ್ಟಕ್ಕೆ ಸರ್ಕಾರ ಹೋಗಿದೆ? ಆರ್ಥಿಕವಾಗಿ ದಿವಾಳಿ ಆಗ್ಯದ. ವಿಷ ಕುಡಿಲಿಕ್ಕೂ 10 ರೂಪಾಯಿ ಗೌರ್ಮೆಂಟ್ ಅಲ್ಲಿ ಇಲ್ಲ. ಇಂಥ ಕೆಟ್ಟ ಗೌರ್ಮೆಂಟ್ ಅನ್ನ ನಾವು ನೋಡಿಲ್ಲ. ಸ್ವಾತಂತ್ರ್ಯ ಬಂದ ಮೇಲೆ ಸಾಲ ತೀರಿಸ್ಲಿಕ್ಕೆ ಸಾಲ ಮಾಡಿದ್ದಾರೆ. ಗೃಹಲಕ್ಷ್ಮಿ ಹಣ ಬಂದಿಲ್ಲ ಎಂದು ಕಿಡಿಕಾರಿದ್ದಾರೆ. ಇದ್ಬೇಕಂತಂದ್ರೆ ನೀವು ಜನರ ಸಂಕಷ್ಟಗಳಿಗೆ ಸ್ಪಂದಿಸಲೇಬೇಕು. ಇನ್ನು ಹಣ ಇಲ್ಲ ಅಂತಂದ್ರೆ ಯಾವುದೋ ಒಂದು ಮಾರ್ಗ ಇಡಬೇಕು. ಅದರಿಂದ ಬೇರೆವುಗಳನ್ನೆಲ್ಲ ನೀವು ಹರಾಜು ಹಾಕೋದು ಅದನ್ನ ಮಾಡೋದಕ್ಕಿಂತ ನೀವು ಹೋಗಿ ಶಿವಾಜಿನಗರದಲ್ಲಿ ಭಿಕ್ಷೆ ಬೇಡೋದು ಒಳ್ಳೇದು ಅಂತ ನನ್ನ. ಕರ್ನಾಟಕದ ಕಾಂಗ್ರೆಸ್ ಪಾಳಯಕ್ಕೆ ಪಂಚ ಗ್ಯಾರಂಟಿ ಹೊರೆ ಆಗಿದೆಯಾ? ಫಲಾನುಭವಿಗಳಿಗೆ ಹಣ ಹಾಕಲಾಗದೆ ಸರ್ಕಾರ ಪರದಾಡುವಂತಾಗಿದೆಯಾ? ಇದನ್ನೇ ಕೇಸರಿ ಪಡೆ ಅಸ್ತ್ರವನ್ನಾಗಿ ಪ್ರಯೋಗಿಸ್ತಾ ಇದೆ, ಹೋರಾಟಗಳನ್ನು ಮಾಡ್ತಾ ಇದ್ದಾರೆ. ಬಟ್ ಎಷ್ಟು ಯಶಸ್ವಿ ಆಗ್ತಾರೆ ಗೊತ್ತಿಲ್ಲ. ಒಂದು ರಿಪೋರ್ಟ್. ನಾವು ಬದುಕಬೇಕೋ ಸಾಯಬೇಕು ಅಂತ ಕೇಳ್ತಾ ಇದ್ದಾರೆ. ವಿಷ ಕುಡಿಲಿಕ್ಕೂ 10 ರೂಪಾಯಿ ಗೌರ್ಮೆಂಟ್ ಅಲ್ಲಿ ಇಲ್ಲ. ಇಂಥ ಕೆಟ್ಟ ಗೌರ್ಮೆಂಟ್ ಅನ್ನ ನಾವು ನೋಡಿಲ್ಲ. ಗ್ಯಾರಂಟಿ, ಪಂಚ ಗ್ಯಾರಂಟಿ ಹೆಸರೇಳಿ ಅಧಿಕಾರಕ್ಕೇರಿದ ಕಾಂಗ್ರೆಸ್ ಪಾಳಯಕ್ಕೆ ಇದೀಗ ಸಂಕಷ್ಟ ಎದುರಾಗಿದೆ. ಚುನಾವಣೆಯಲ್ಲಿ ಕೊಟ್ಟ ಮಾತಿನಂತೆ ಅನ್ನಭಾಗ್ಯ, ಗೃಹಲಕ್ಷ್ಮಿ ಹಣ ರಿಲೀಸ್ ಮಾಡಲು ತಿಣುಕಾಡುತ್ತಿದ್ರೆ ಇತ್ತ ಬಿಜೆಪಿ ಪಾಳಯಕ್ಕೆ ಬ್ರಹ್ಮಾಸ್ತ್ರ ಸಿಕ್ಕಿದೆ. ಸರ್ಕಾರ ಬದುಕಿದೆಯೋ ಸತ್ತಿದೆಯೋ ಗೊತ್ತಾಗುತ್ತಿಲ್ಲ. ಹಾವೇರಿ, ಗದಗ, ಶಿವಮೊಗ್ಗ ಜಿಲ್ಲೆಯ ಕೆಲವು ಅತಿಥಿ ಉಪನ್ಯಾಸಕರು ನಾವು ಬದುಕಬೇಕೋ ಸಾಯಬೇಕು ಅಂತ ಕೇಳ್ತಾ ಇದ್ದಾರೆ. ನಾನು ಇದೇ ಪದಗಳು ಸೇರಿಸಿ ನಾನು ಮುಖ್ಯಮಂತ್ರಿಗಳು ಪತ್ರ ಬರೆಯಲಿದ್ದೀನಿ. ತಿಂಗಳಲ್ಲಿ ಅನ್ನಭಾಗ್ಯ, ಗೃಹಲಕ್ಷ್ಮಿ ಹಣ ರಿಲೀಸ್. ಸರ್ಕಾರಕ್ಕೆ ಹಣ ಬಂದಾಗ ಸರ್ಕಾರ ಹಣ ಬಿಡುಗಡೆ ಮಾಡ್ತದೆ. ಸರ್ಕಾರಕ್ಕೆ ಏನು ಸಮಸ್ಯೆ ಏನಿಲ್ಲ, ಹಣಕ್ಕೂ ಏನು ಸಮಸ್ಯೆ ಇಲ್ಲ. ಜನೌಷಧಿ ನಾವು ಸ್ಟ್ರಾಂಗ್ ಇದ್ವಿ. ಮಾಮೂಲಿ 1 ತಿಂಗಳು 2 ತಿಂಗಳು ಗ್ಯಾರಂಟಿಗೆ ಹಣ ಒದಗಿಸಲು ಸಾಲ ಮಾಡುತ್ತಿದ್ದಾರೆ.
ಯೂನಿವರ್ಸಿಟಿಗಳನ್ನ ಬಂದ್ ಮಾಡ್ತಾರಂದ್ರೆ ಯಾವ ಮಟ್ಟಕ್ಕೆ ಈ ಸರ್ಕಾರ ಹೋಗಿದೆ, ಆರ್ಥಿಕವಾಗಿ ದಿವಾಳಿ ಆಗ್ಯದ. ವಿಷ ಕುಡಿಲಿಕ್ಕೂ 10 ರೂಪಾಯಿ ಗೌರ್ಮೆಂಟ್ ಅಲ್ಲಿ ಇಲ್ಲ. ಇಂಥ ಕೆಟ್ಟ ಗೌರ್ಮೆಂಟ್ ಅನ್ನ ನಾವು ನೋಡಿಲ್ಲ. ಸ್ವಾತಂತ್ರ್ಯ ಬಂದ ಮೇಲೆ ಸಾಲ ತೀರಿಸ್ಲಿಕ್ಕೆ ಸಾಲ ಮಾಡಿದ್ದಾರೆ. ಗೃಹಲಕ್ಷ್ಮಿ ಹಣ ಬಂದಿಲ್ಲ ಎಂದು ಕಿಡಿಕಾರಿದ್ದಾರೆ. ಇದ್ಬೇಕಂತಂದ್ರೆ ನೀವು ಜನರ ಸಂಕಷ್ಟಗಳಿಗೆ ಸ್ಪಂದಿಸಲೇಬೇಕು. ಇನ್ನು ಹಣ ಇಲ್ಲ ಅಂತಂದ್ರೆ ಯಾವುದೋ ಒಂದು ಮಾರ್ಗ ಇಡಬೇಕು. ಅದರಿಂದ ಬೇರೆವುಗಳನ್ನೆಲ್ಲ ನೀವು ಹರಾಜು ಹಾಕೋದು ಅದನ್ನ ಮಾಡೋದಕ್ಕಿಂತ ನೀವು ಹೋಗಿ ಶಿವಾಜಿನಗರದಲ್ಲಿ ಭಿಕ್ಷೆ ಬೇಡೋದು ಒಳ್ಳೇದು ಅಂತ ನನ್ನ